ಆಮೆನ್. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಲ್ಲರೂ ಸಂತೋಷವಾಗಿದ್ದೀರಾ? ಹೌದು, ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಕರ್ತನ ನಾಮದ ಮಹಿಮೆಗೋಸ್ಕರ ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ತಗೊಳ್ಳಿ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 1. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಸ್ನಾನಿಕನಾದ ಯೋಹಾನನು ಕರ್ತನು ಬರುವುದಕ್ಕಿಂತ ಮುಂಚಿತವಾಗಿ ಈ ಲೋಕಕ್ಕೆ ಆತನು ಬಂದನು. ಆತನು ಬರುವುದರ ಉದ್ದೇಶವೇನೆಂದರೆ, ಕರ್ತನ ಬರುವಿಕೆಯನ್ನು ಕುರಿತು ಇಡೀ ಜನಗಳಿಗೆಲ್ಲ ಸಾರಿ ಹೇಳುವುದಕ್ಕಾಗಿ ಆತನು ಕರ್ತನಿಗಿಂತ ಮುಂಚಿತವಾಗಿಯೇ ಈ ಲೋಕಕ್ಕೆ ಬಂದನು. ಆತನು ಹೇಳುತ್ತಿದ್ದಾನೆ, ಪರಲೋಕ ರಾಜ್ಯವು ಸಮೀಪವಾಯಿತು. ಹೌದು, ಪರಲೋಕ ರಾಜ್ಯ ಈ ದಿನಗಳಲ್ಲಿ ನಮಗೆ ಹತ್ತಿರವಾಗಿಯೇ ಇದೆ. ಯಾಕಂದ್ರೆ ಇಡೀ ಜಗತ್ತಿಗೆಲ್ಲ ಸುವಾರ್ತೆ ಸಾರಲ್ಪಡಬೇಕು. ಯೇಸು ಸ್ವಾಮಿಯ ಬಗ್ಗೆ ಇಡೀ ಜನಗಳು ಅಂದ್ರೆ ಇಡೀ ಎಲ್ಲ ಮಾನವ ಕುಲ ಯೇಸು ಸ್ವಾಮಿಯ ಬಗ್ಗೆ ತಿಳಿದುಕೊಳ್ಳಬೇಕು. ಯೇಸು ಸ್ವಾಮಿ ಯಾರೆಂದು, ಯೇಸು ಸ್ವಾಮಿ ಯಾಕೆ ಬಂದ್ರು, ಯಾಕೆ ಆತನು ಶಿಲುಬೆಯಲ್ಲಿ ಮರಣ ಹೊಂದಿದ, ಮತ್ತೆ ಯಾಕೆ ಆತನು 3ನೇ ದಿನದಲ್ಲಿ ಎದ್ದು ಬಂದ ಮತ್ತು ಈ ಲೋಕಕ್ಕೆ ಬರುತ್ತಿದ್ದಾನೆ ಎಂಬುದನ್ನು ಕುರಿತು ಮಾತನಾಡುವುದಕ್ಕಾಗಿ ಸ್ನಾನಿಕನಾದ ಯೋಹಾನನು ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಆತನು ಸೇವೆ ಮಾಡಿ ಆತ ಹೇಳ್ತಾ ಇದ್ದಾನೆ, ಪರಲೋಕ ರಾಜ್ಯ ಸಮೀಪವಾಯಿತು. ಹಾಗಾದ್ರೆ ಪರಲೋಕ ರಾಜ್ಯ ಎಲ್ಲಿದೆ? ಅದು ನೋಡ್ರಿ, ಯೇಸು ಸ್ವಾಮಿ ಇರುವಂತ ಒಂದು ದೇಶ. ಅದು ದೇಶ ಅಂದ್ರೆ ಈ ಭೂಮಿಯ ಮೇಲೆ ಇರುವಂತ ದೇಶ ಅಲ್ಲ, ಅದು ಆತ್ಮಿಕ ಮಂಡಲ. ಪರಲೋಕ ರಾಜ್ಯದಲ್ಲಿ ಪರಿಶುದ್ಧವಂತರಿದ್ದಾರೆ, ಭಕ್ತರಿದ್ದಾರೆ, ಸರಾಪಿಗಳಿದ್ದಾರೆ, ಕೆರೂಬಿಗಳಿದ್ದಾರೆ, ಪರಿಶುದ್ಧವಂತಿದ್ದಾರೆ ಮತ್ತು ತಂದೆ, ಮಗ, ಪವಿತ್ರಾತ್ಮ ಪರಲೋಕ ರಾಜ್ಯದಲ್ಲಿದ್ದಾರೆ. ಇದನ್ನ ಯಾರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಜನಗಳಿಗೆ ಆತನು ತಿಳಿಸ್ತಿದ್ದಾನೆ, ಪರಲೋಕ ರಾಜ್ಯ ಸಮೀಪವಾಯಿತು. ಏನಂದ್ರೆ ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು. ಹೌದು, ಯೇಸು ಸ್ವಾಮಿಯೇ ಸತ್ಯ ದೇವರು ಎಂದು ಆತನು ಇಲ್ಲಿ ನುಡಿಯುತ್ತಿದ್ದಾನೆ. ಪ್ರೀತಿಯ ದೇವಜನರೇ, ಆತನು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಯಾರ ಕಡೆಗೆ ನಾವು ತಿರುಗಬೇಕು? ಇವತ್ತು ನಾವು ಯಾರ ಕಡೆಗೆ ತಿರುಗಿದ್ದೀವಿ? ಯಾವ ಕಡೆ ತಿರ್ಕೊಂಡಿದ್ವಿ? ಏನ್ ಮಾಡ್ತಾ ಇದ್ದೀವಿ? ಹಲ್ಲೆಲೂಯಾ. ದೇವರು ಈ ಭೂಮಿಗೆ ಕೊಟ್ಟಿರುವಂತ ಎಲ್ಲಾ ಸಮಯಗಳು ಮುಗಿಯುತ್ತಾ ಬರ್ತಾ ಇದೆ. ಪರಲೋಕ ರಾಜ್ಯ ಈ ಭೂಮಿಗೆ ಇಳಿದು ಬರ್ತಾ ಇದೆ. ಅಂದ್ರೆ ಕರ್ತನನ್ನು, ಯೇಸುವನ್ನು ನಂಬಿದಂತ ಎಲ್ಲಾ ಜನರು ಯೇಸು ಸ್ವಾಮಿ ಇರುವಂತ ಸ್ಥಳಕ್ಕೆ ಹೋಗುತ್ತಾರೆ. ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ. ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ಅವರಿಗೆ ನಾವು ಮಾರ್ಗಗಳನ್ನು ಸಿದ್ಧ ಮಾಡಬೇಕು. ಅಂದ್ರೆ ಈಗಿರುವಂತ ಈ ದಾರಿಗಳಲ್ಲ, ಈ ರಸ್ತೆಗಳಲ್ಲ. ಹಲ್ಲೆಲೂಯಾ. ಪರಿಶುದ್ಧ ದೇವರು ಈ ಲೋಕಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಪಾಪ, ಶಾಪ, ಮರಣ, ರೋಗ, ವ್ಯಾಧಿ, ಸಮಸ್ಯೆಗಳು, ಈ ಲೋಕದಲ್ಲಿರುವಂತ ಅನೇಕ ಭಯಾನಕವಾದಂತ ಸನ್ನಿವೇಶಗಳು, ಇದರಿಂದ ಬಿಡುಗಡೆಯನ್ನು ಹೊಂದಿಕೊಂಡು, ಇದರಿಂದ ನಾವು ತಪ್ಪಿಸಿಕೊಂಡು ನಾವೇನ್ ಮಾಡಬೇಕು? ಪರಲೋಕ ರಾಜ್ಯಕ್ಕೆ ಪ್ರಯಾಣ ಬೆಳೆಸಬೇಕು. ಈ ಲೋಕ ನಮಗೆ ಶಾಶ್ವತವಲ್ಲ. ನಾವ್ಯಾರು ಈ ಭೂಮಿಯ ಮೇಲೆ ನೆಲೆಯಾಗಿ ನಿಲ್ಲೋದಿಲ್ಲ. ಒಂದು ದಿನ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಯೇಸುನ ನಂಬಬೇಕು. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿಕೊಂಡು ಆತನ ರಕ್ತದಿಂದ ತೊಳೆಯಲ್ಪಟ್ಟು ಪಾಪ ಪರಿಹಾರವನ್ನು ಹೊಂದಿಕೊಂಡರೆ ಮಾತ್ರ ಪರಲೋಕ ರಾಜ್ಯ. ಅದಕ್ಕೆ ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ, ತಿರುಗಿಕೊಳ್ಳ್ರಿ ಲೋಕದ ಜನಗಳೇ, ತಿರುಗಿಕೊಳ್ಳ್ರಿ, ಯೇಸುವಿನ ಕಡೆಗೆ ತಿರುಗಿಕೊಳ್ಳ್ರಿ, ಯೇಸುವನ್ನ ನಂಬಿರಿ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಇವತ್ತು ದೈವ ಸಭೆಗಳು, ಕ್ರೈಸ್ತ ಮಕ್ಕಳು ಎಲ್ಲ ಕಡೆಗಳಲ್ಲಿ ಹೋಗಿ, ಎಲ್ಲ ಹಳ್ಳಿ, ಗ್ರಾಮ, ನಗರ, ಪಟ್ಟಣ, ಜಿಲ್ಲೆ, ರಾಜ್ಯ, ದೇಶಗಳಿಗೆಲ್ಲ ಹೋಗಿ ಕರ್ತನ ದಾರಿಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಅಂದ್ರೆ ಪಾಪದಲ್ಲಿ, ಶಾಪದಲ್ಲಿ, ಮರಣದಲ್ಲಿ, ವ್ಯಾಧಿಗಳಲ್ಲಿ ಇದ್ದಂತ ಎಲ್ಲಾ ಜನಗಳಿಗೆ ಹೋಗಿ ಕರ್ತನನ್ನು ಕುರಿತು ಅಂದ್ರೆ ಯೇಸುವನ್ನು ಕುರಿತು ಇವತ್ತು ಸುವಾರ್ತೆ ಸಾರ್ತಾ ಇದ್ದಾರೆ. ಈ ಸುವಾರ್ತೆ ಮುಖಾಂತರವಾಗಿ ಎಷ್ಟೋ ಲಕ್ಷೋಪಲಕ್ಷ ಜನಗಳು ರಕ್ಷಣೆ ಹೊಂದಿ ದೇವರ ಕಡೆಗೆ ನಡೆಸಲ್ಪಡ್ತಾ ಇದ್ದಾರೆ. ಹೌದು, ಪ್ರೀತಿಯ ದೇವ ಜನರೇ, ನೀವು ಸಹ ನಾವು ಈ ಸಮಯದಲ್ಲಿ ಸುಮ್ಮನೆ ಕೂತ್ಕೋಬಾರ್ದು. ಎಲ್ಲ ಕಡೆಗಳಲ್ಲಿ ಹೋಗಿ ಸ್ನಾನಿಕನಾದ ಯೋಹಾನನು ಯಾವ ರೀತಿ ಎಚ್ಚರಿಸಿದ್ನೋ ಆ ರೀತಿಯಲ್ಲಿ ನಾವು ಎಚ್ಚರಿಸಿ ಈ ದೇವರ ಕಡೆಗೆ ನಡೆಸೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಾಕ್ಯವನ್ನು ಕೇಳಿದಂತ ನಿಮ್ಮನ್ನು ದೇವರ ಆಶೀರ್ವದಿಸಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ. ಹೌದಪ್ಪ, ಈ ಭೂಮಿಗೆ ನೀನು ಕೊಟ್ಟಿರುವಂತ ಗಡುವು, ಸಮಯ ಎಲ್ಲ ಮುಗಿಯುತ್ತಾ ಬರ್ತಾ ಇದೆ ಸ್ವಾಮಿ. ಸ್ನಾನಿಕನಾದ ಯೋಹಾನನ ಹಾಗೆ ಎದ್ದು ಎಲ್ಲ ಕಡೆಗಳಲ್ಲಿ ಹೋಗಿ ಪರಲೋಕ ರಾಜ್ಯ ಸಮೀಪ ಆಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರೆಂಬ ಈ ಶಬ್ದವನ್ನು ಕೂಗುತ್ತಾ ಅನೇಕರನ್ನು ಸ್ವಾಮಿ ನಿಮ್ಮ ಕಡೆಗೆ ತಿರುಗಿಸುವಂತ ಒಂದು ಭಾರ ಕರ್ತನೆ ಎಲ್ಲರಲ್ಲಿ ಬರಲಿ ಸ್ವಾಮಿ. ಆಶೀರ್ವದಿಸು ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.